ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಮನೆಯವರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ನಿಮ್ಮಿಂದ ಸ್ವಲ್ಪ ಬೇಸರವಾಗುತ್ತೆ. ನಿಮ್ಮ ಕೆಲವು ಕಠಿಣವಾದಂತಹ ನೇರವಾದಂತಹ ಮಾತುಗಳು, ನಡ್ಕೊಳ್ಳುವಂತಹ ರೀತಿ, ಯಾರಿಂದ ನನಗೇನಾಗಬೇಕು ಅನ್ನುವಂತಹ ಭಾವನೆ, ಇದೆಲ್ಲವೂ ಕೂಡ ಬೇರೆಯವರಿಗೆ ಬೇಸರವನ್ನು ಮಾಡುತ್ತೆ. ಜೊತೆಗೆ ನಿಮ್ಮಿಂದ ಆ ರೀತಿ ಆಯಿತು ಕುಟುಂಬದಲ್ಲಿ ಅನ್ನುವಂತಹ ಮಾತು ಉಳಿಯುತ್ತೆ ಅಂತ ಅರ್ಥ. ಕೆಲವು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ಪಡಿತೀರಿ, ಆದರೆ ಅದರ ಸದ್ವಿನಿಯೋಗ ಆಗಬೇಕು, ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಸರಿಯಾದಂತಹ ಅನುಭವಿಗಳ, ಹಿರಿಯರ ಮಾತನ್ನು ಕೇಳುವಂಥದ್ದು, ಅದನ್ನು ಅನುಸರಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಬೇರೆಯವರ ಸಂಪರ್ಕ ಆಗಲಿ, ಒಡನಾಟ ಆಗಲಿ, ಅದೆಲ್ಲವೂ ಕೂಡ ಧನಾತ್ಮಕವಾದಂತಹ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ಪ್ರಾಮಾಣಿಕವಾಗಿ ನಾವು ಅದಕ್ಕೆ ಪ್ರಯತ್ನಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾರಿಂದಲೂ ಕೂಡ ನಿಮ್ಮನ್ನು ತಿದ್ದುವುದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಬೇಸರವನ್ನು ಹೋಗಲಾಡಿಸೋದಕ್ಕೆ ಸನ್ಮಾರ್ಗವನ್ನು ಅನುಸರಿಸಬೇಕಾದಂಥದ್ದು. ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಮಾನಕ್ಕೆ ಅವಕಾಶಗಳಾಗತ್ತೆ. ಧನಾತ್ಮಕವಾದಂತಹ ಫಲ ಸಿಕ್ಕುವಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೀರಿ. ಎಲ್ಲೂ ಕೂಡ ನಿಮಗೆ ಅಡ್ಡಿ, ಆತಂಕ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗೆ ಒಂದು ವೇಳೆ ಏನಾದರೂ ಬಂದರೂ ಕೂಡ ಅಲ್ಲಿಗೆ ಸಮಯೋಚಿತವಾದಂತಹ ಬುದ್ಧಿವಂತಿಕೆಯಿಂದ ಅದನ್ನೆಲ್ಲ ನಿಭಾಯಿಸ್ತೀರಿ ಅನ್ನುವಂಥದ್ದು. ಯಾವುದೇ ಹೊಸ ಆಭರಣವಾಗಲಿ, ಭೂಮಿಯಾಗಲಿ ಖರೀದಿ ಮಾಡ್ತಕ್ಕಂತಹ ಯೋಚನೆ ಇದ್ದರೆ ಈ ವರ್ಷ ಅದು ಬೇಡ ಅನ್ನುವಂತಹ ಒಂದು ಸಲಹೆ. ಮತ್ತು ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 28 ಸಲ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಹೃದಯ ಸಂಬಂಧಿ ಕಾಯಿಲೆಗಳಿರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ತಡ್ಕೊಳ್ಳುವಂಥದ್ದು ಕಷ್ಟವಾಗುತ್ತೆ. ಅದರಿಂದ ಎಚ್ಚರಿಕೆ ಇರಲಿ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ಈ ದಿವಸವನ್ನು ಬಹಳ ವಿಶೇಷವಾಗಿ ಗಮನಿಸ್ಕೊಳ್ಳಿ. ಜೀವನದಲ್ಲಿ ಏನಾದರೂ ಪರಿವರ್ತನೆಗಳಾಗಬೇಕು, ಬದಲಾವಣೆ ಆಗಬೇಕು, ಇಂತಹ ಸಾಧನೆಯನ್ನು ಮಾಡಬೇಕು ಅನ್ನೋದಕ್ಕೆ ವಿಶೇಷವಾದಂತಹ ಸಂಕಲ್ಪ ಮಾಡೋದಕ್ಕೆ ಉತ್ತಮವಾದಂತಹ ದಿವಸವಾಗುತ್ತೆ. ಯೋಗ್ಯರ ನಿರ್ಧಾರಗಳನ್ನು ಅನುಸರಣೆ ಮಾಡ್ತಾ ಹೋಗಿ. ನಿಮ್ಮ ಜೀವನದಲ್ಲಿ ಬೆಳಕನ್ನು ಕಾಣಿ ಅನ್ನುವಂಥದ್ದು. ಬೇರೆಯವರ ಸಲಹೆಗಳನ್ನು ಸ್ವೀಕಾರ ಮಾಡಿ. ಯಾವುದೂ ಕೂಡ ವ್ಯರ್ಥ ಅಲ್ಲ. ಆದರೆ ಅದೇ ನಿರ್ಧಾರ ಆಗೋದು ಬೇಡ. ವಿಮರ್ಶೆ ಮಾಡಿ, ಪುನಃ ಅದರ ಬಗ್ಗೆ ಚರ್ಚೆಗಳನ್ನು ಮಾಡಿ, ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿ, ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ವ್ಯಾವಹಾರಿಕವಾದಂತಹ ಕ್ಷೇತ್ರದಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನು ಹೊಂದಿ ಅನ್ನುವಂಥದ್ದು. ಮೃತ್ಯುಂಜಯನ ಜಪ, ವಿಶೇಷವಾಗಿ ಮೃತ್ಯುಂಜಯನ ಪೂಜೆ, ಹೋಮವನ್ನು ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥವರು ಮಾಡಲೇಬೇಕಾದಂಥದ್ದು. ಶುಭವಾಗಿ. ವೃಶ್ಚಿಕ ರಾಶಿ ಅವಕಾಶ ವಂಚನೆ ಅಂತಕ್ಕಂಥದ್ದು ನಿಮಗೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಯಾವುದೋ ಸಂದರ್ಭದಲ್ಲಿ ನಿಮಗೆ ಅಗತ್ಯ ಇರತಕ್ಕಂತಹ ವಿಚಾರದಲ್ಲಿ, ಕೆಲಸದಲ್ಲಿ ಆ ಸಮಯ ಮೀರಿ ಹೋಗಿ ಆ ಅವಕಾಶದಿಂದ ನೀವು ವಂಚಿತರಾಗ್ತೀರಿ. ಅದು ಜೀವನದಲ್ಲಿ ತಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹ ರೀತಿ ಆಗುತ್ತೆ. ಅವತ್ತು ನನಗೆ ಆ ಅನುಕೂಲ ಆಗಿಬಿಟ್ಟಿದ್ರೆ ನಾನು ಇವತ್ತು ಏನೋ ಆಗಿರ್ತಿದ್ದೆ ಅನ್ನುವಂತಹ ಮಾತು ಯಾವತ್ತೂ ಬರೋ ಹಾಗೆ ಆ ಅನುಭವ ನಿಮಗಾಗತ್ತೆ. ವೃತ್ತಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ ನಿಮ್ಮನ್ನು ನೀವು ಸರಿಯಾಗಿ ತೊಡಗಿಸ್ಕೊಳ್ಳಿ ಅಂತಕ್ಕಂಥದ್ದು. ವಿಷಯವನ್ನು ಯಾವುದೇ ಇರಲಿ ದೀರ್ಘವಾಗಿ ಆಲೋಚನೆ ಮಾಡಿ ನಿರ್ಧಾರ ಮಾಡಿ. ತತ್ಕ್ಷಣದಲ್ಲಿ ಯಾವುದೋ ತೀರ್ಮಾನ ಮಾಡುವಂಥದ್ದು ಖಂಡಿತವಾಗಿ ಬೇಡ. ಆಲಸ್ಯವನ್ನು ತೋರಿಸಬೇಡಿ. ಆಲಸ್ಯದಿಂದ ದೂರ ಉಳ್ಕೊಳ್ಳಿ. ನಿಮ್ಮ ಕರ್ತವ್ಯವನ್ನು ಆಲಸ್ಯ ಮಾಡದಲೇ ಮಾಡಿದರೆ ಅದು ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ನಿಜವಾಗಿ ಅದರಿಂದ ಏನು ಆದಾಯ, ಅನುಕೂಲ, ಲಾಭ ಆಗಬೇಕೋ ಅದು ಆಗೇ ತೀರುತ್ತೆ ಅನ್ನುವಂಥದ್ದು. ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ.